ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಅಗ್ರಿಕಲ್ಚರ್ ಮಾಡ್ತಿದ್ರು ಅಥವಾ ಹಾರ್ವೆಸ್ಟಿಂಗ್ ಮಾಡ್ತಿದ್ರೋ ಅಂಥವ್ರಿಗೋಸ್ಕರ ಇದೀಗ ಗೌರ್ಮೆಂಟ್ ಕಡೆಯಿಂದ ಮೇವು ಕಟ್ ಮಾಡುವಂಥ ಯಂತ್ರವನ್ನು ಸಬ್ಸಿಡಿಯಲ್ಲಿ ನೀಡಲಾಗ್ತಾಯಿದ್ದು ಅಪ್ ಟು 50%ನವರೆಗೆ ಸಬ್ಸಿಡಿಯನ್ನು ನೀಡಲಾಗ್ತಾಯಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡೋವಂಥವ್ರು ಈಗಲಿಂದಲೇ ಆನ್ಲೈನ್ ಮೂಲಕ ಹಾಗೆ ಆಫ್ಲೈನಲ್ಲಿ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಕೊಡಿ. ಈ ಒಂದು ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಲಾಗಿದ್ದು 2026-2027 ಸಾಲಿನ ಕೃಷಿ ಇಲಾಖೆ ವತಿಯಿಂದ ಈ ಒಂದು ಸ್ಕೀಮ್ನ ಹೊರತುಪಡಿಸಲಾಗಿರುತ್ತೆ. ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಯಂತ್ರೋಪಕರಣವನ್ನು ಬಳಸಿ ಹೆಚ್ಚಾಗಿ ಲಾಭ ಪಡೆಯುವುದು ಮತ್ತು ಹೆಚ್ಚಿನವಾಗಿ ಸುಲಭವಾಗಿ ನಿರ್ವಹಿಸಲಿ ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆ ತರಲಾಗಿದ್ದು, ಹಾರ್ವೆಸ್ಟಿಂಗ್ ಹಬ್ ಘಟನೆಯ ಯೋಜನೆಯಲ್ಲಿ ಈ ಒಂದು ಸಬ್ಸಿಡಿಯನ್ನು ತರಲಾಗಿರುತ್ತೆ. ಇನ್ನು ಹಾರ್ವೆಸ್ಟಿಂಗ್ ಹಬ್ನ ಸ್ಕೀಮ್ನ ಅಪ್ಲಿಕೇಶನ್ಗಳು ಜಾರಿಗೆ ತರಲಾಗಿದೆ. ಈ ಯೋಜನೆಯಿಂದ ಮಧ್ಯಮ ಹಾಗೆ ಸಣ್ಣ ವರ್ಗದ ರೈತರಿಗೂ ಕೂಡ ಅಗತ್ಯವಾಗುತ್ತೆ ಮತ್ತು ಹೆಚ್ಚು ವೆಚ್ಚದಲ್ಲಿ ಬಳಸ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಹಾರ್ವೆಸ್ಟಿಂಗ್ ಹಬ್ ಅಂದರೆ ಏನು, ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಮತ್ತು ಬೇಕಾಗೋ ಡಾಕ್ಯುಮೆಂಟ್ ಏನು, ಮತ್ತು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕಂತ ತಿಳ್ಕೊಳೋದಾದರೆ, ಮೊದಲನೇದಾಗಿ ಹಾರ್ವೆಸ್ಟಿಂಗ್ ಏನಪ್ಪ ಅಂತಂದರೆ, ಈ ಒಂದು ಯೋಜನೆಯಲ್ಲಿ ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂಥ ಹಾರ್ವೆಸ್ಟಿಂಗ್ ಯಂತ್ರವನ್ನು ಖರೀದಿ ಮಾಡಲು ಅವಕಾಶವಿದ್ದು, ಉದಾಹರಣೆಗೆ ಕಬ್ಬು ಆಗಿರ್ಬೋದು ಮತ್ತು ಸೈಲೇಜ್ ಮಾಡುವ ಯಂತ್ರ, ಮತ್ತು ರಾಗಿ, ಭತ್ತ, ಹಾಗೆ ಜೋಳ ಈ ರೀತಿಯಂಥ ಬೆಳೆಗಳನ್ನು ಕಟ್ ಮಾಡೋದಕ್ಕೆ ಮತ್ತು ಅವನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಯಂತ್ರ ಆಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿದ್ದು, ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಬಂದು ಜುಲೈ 30ನೇ ತಾರೀಕಾಗಿರುತ್ತೆ. ಇನ್ನು ಜಸ್ಟ್ 10 ಡೇಸ್ ಮಾತ್ರ ಬಾಕಿ ಇರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಸಹಾಯಧನ ಪಡಿಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಯಾರೆಲ್ಲ ಸಾಮಾನ್ಯ ಕ್ಯಾಟಗರಿ ರೈತರು ಅಪ್ಲೈಯನ್ನು ಮಾಡ್ತಿದ್ದೀರೋ ಅಂಥವ್ರಿಗೆ ಮ್ಯಾಕ್ಸಿಮಮ್ 50%ನವರೆಗೆ ಸಿಗುತ್ತೆ. ಅಂದರೆ ಗರಿಷ್ಠ ನಿಮಗೆ 40 ಲಕ್ಷದವರೆಗೆ ಸಹಾಯಧನ ಪಡಿಬೋದಾಗಿರುತ್ತೆ. ಎರಡನೇದಾಗಿ SC ST ಮತ್ತು ಈ ಒಂದು ವರ್ಗಕ್ಕೆ ಸೇರಿದಂಥವ್ರಿಗಾದರೆ ಅಪ್ ಟು 70%ನವರೆಗೆ ನಿಮಗೆ ಸಬ್ಸಿಡಿಯನ್ನು ಸಿಗುತ್ತೆ. ಮತ್ತು ಇನ್ಯಾರೆಲ್ಲ ರೈತರು ಸಂಪರ್ಕ ಕೇಂದ್ರ ಆಗಿರ್ಬೋದು, ಅಂದರೆ FPO ಮತ್ತು ಸಂಘಟನಾ ಸಂಸ್ಥೆಗಳು ಯಾರೆಲ್ಲ ಇದ್ದೀರೋ ಅಂಥವ್ರಿಗೂ ಕೂಡ 80%ನವರೆಗೆ ಸಬ್ಸಿಡಿಯನ್ನು ಸಿಗುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಅರ್ಜಿದಾರರು ಅರ್ಜಿಯನ್ನು ರೈತರ ವರ್ಗಕ್ಕೆ ಸೇರಿಸಲಾಗಿರುತ್ತದೆ. ಇನ್ನು ವೈಯಕ್ತಿಕವಾಗಿಯೂ ಸಹ ಈ ಒಂದು ರೈತರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅಥವಾ ಕೃಷಿ ಕ್ಷೇತ್ರದಲ್ಲಿ, ಅಂದರೆ ನಿಮಗೆ ಗೊತ್ತಿರುತ್ತೆ, ಅಗ್ರಿಕಲ್ಚರ್ ಐಟಮ್ನ ಬೈ ಮಾಡ್ತಿರ್ತಾರೆ ಅಥವಾ ದೊಡ್ಡ ಮೊತ್ತದಲ್ಲಿ ಅವರು ಒಂದು ಇಟ್ಕೊಂಡಿರೋವಂಥವ್ರು, ಅಂಥವ್ರು ಕೂಡ ವರ್ಕ್ ಮಾಡೋವಂಥವ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ರೈತರ ಉತ್ಪಾದಕ ಸಂಸ್ಥೆಗಳಾದಂಥ FPOಗಳು ಮತ್ತು ರೈತರ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಮತ್ತು ಕೃಷಿ ಉದ್ಯಮಗಳ ಅರ್ಜಿಯನ್ನು ಕೂಡ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲೈ ಬೇಕಾಗಿರುವಂಥ ಮೇನ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಪಾಣಿ ಅಥವಾ RTC ಬೇಕಾಗಿರುತ್ತೆ, ಮತ್ತು ನಿಮ್ಮದು ಕ್ಯಾಸ್ಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮದು ಪಾಸ್ಬುಕ್ ಮತ್ತು ಮೊಬೈಲ್ ನಂಬರನ್ನು ನೀಡಬೇಕಾಗಿರುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ಕಚೇರಿಯಲ್ಲಿ ಡೈರೆಕ್ಟಾಗಿ ಹೋಗಿ ಈ ರೀತಿ ಹಾರ್ವೆಸ್ಟಿಂಗ್ ಹಬ್ನಲ್ಲಿ ಬಿಟ್ಟಿರೋಂಥ ಸ್ಕೀಮ್ಗೆ ಅಪ್ಲೈ ಮಾಡಬೇಕಂತಂದ್ರೆ ಅವರೊಂದು ಫಾರ್ಮ್ ನೀಡ್ತಾರೆ. ಅಲ್ಲಿ ಹೇಳಿರೋಂಥ ಎಲ್ಲ ಡಾಕ್ಯುಮೆಂಟ್ನ ನೀಡಿ ನಿಮ್ಮ ಫೋಟೋಸ್ ಸಿಗ್ನೇಚರ್ ಎಲ್ಲ ಮಾಡಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಅಪ್ಲೈ ಮಾಡಿ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ, ಅಥವಾ ಅಲ್ಲೇ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ ಎಷ್ಟು ದಿನ ಬೇಕಾಗುತ್ತೆ ಅಂತೆಲ್ಲ. ಮತ್ತು ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ನೀವು ಗೌರ್ಮೆಂಟ್ ಕಡೆಯಿಂದ ಸಾಲ, ಅಂದರೆ ನೀವು ಬ್ಯಾಂಕ್ ಕಡೆಯಿಂದ ಸಾಲ ಆದರೂ ಪಡ್ಕೋಬೋದಾಗಿರುತ್ತೆ, ಅಥವಾ ನಿಮ್ಮ ಹಣದ ಮೂಲಕ ಕೂಡ ನೀವು ತೊಗೋಬೋದಾಗಿರುತ್ತೆ ಡೈರೆಕ್ಟಾಗಿ. ಇನ್ನು ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಹೆಚ್ಚಾಗಿ ಏನಾದರೂ ಡೈರೆಕ್ಟಾಗಿ ತಿಳ್ಕೊಬೇಕಂದ್ರೆ ನಿಮ್ಮ ನಿಯರೆಸ್ಟ್ ಕೃಷಿ ಇಲಾಖೆಗೆ ಹೋಗಿ ಭೇಟಿಯನ್ನು ನೀಡಿ ತಿಳ್ಕೊಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತೀರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಈ ರೀತಿ ಒಂದು ಅಗ್ರಿಕಲ್ಚರ್ ಐಟಮ್ ತೊಗೋಬೇಕು ಅಂತಿದ್ರು, ಅಥವಾ ಯಾರೆಲ್ಲ ರೈತರು ಕೂಡ ಅಪ್ಲೈ ಮಾಡ್ಬೋದು ಆಗಿರೋದ್ರಿಂದ ರೈತರು ಕೂಡ ತೊಗೊಳೋವಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಈ ಒಂದು ಸ್ಕೀಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.